ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿ ಬಳಿಯ ಜಿಬಿಎಟಿ ಯೋಜನೆಯ ಭೂಸ್ವಾಧೀನಕ್ಕಾಗಿ ರಾಜ್ಯ ಸರ್ಕಾರ ಅಂತಿಮ ಅಧಿಸೂಚನೆ ಕೂಡ ಹೊರಡಿಸಿದೆ. ಈ ಮಧ್ಯೆ ಕೆಲವೊಂದಿಷ್ಟು ರೈತರುಗಳು ಬಿಡದಿ ಭಾಗದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಯೋಜನೆಗೆ ನಾವು ಭೂಮಿಯನ್ನ ಕೊಡೋದಿಲ್ಲ ಅಂತ. ಮತ್ತಷ್ಟು ರೈತರು ಈ ಒಂದು ಯೋಜನೆ ಆಗಬೇಕು, ನಮ್ಮ ಭೂಮಿಯನ್ನ ಕೊಡೋದಕ್ಕೆ ನಾವು ಮುಂದಾಗಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಇದೀಗ ಕೆಲವೊಂದಿಷ್ಟು ರೈತರು ಕೂಡ ಮುಂದೆ ಬಂದಿದ್ದಾರೆ. ಇಲ್ಲೂ ಕೂಡ ನೋಡಬಹುದು, ಇಲ್ಲಿರುವಂತಹ ಎಲ್ಲ ರೈತರು ಕೂಡ ಹಾರೋಹಳ್ಳಿ ತಾಲೂಕಿನ ಹೊಡೆರಳ್ಳಿ ಸರ್ವೆ ನಂಬರ್ಗೆ ಬರುತ್ತೆ. ಈ ಒಂದು ಹೊಡೆರಳ್ಳಿ ಗ್ರಾಮದಲ್ಲಿ 63 ಎಕರೆಯಷ್ಟು ಮೊದಲ ಹಂತದಲ್ಲಿ ಈಗ ಭೂಸ್ವಾಧೀನಕ್ಕೆ ರಾಜ್ಯ ಸರ್ಕಾರ ಕೂಡ ಫೈನಲ್ ನೋಟಿಫಿಕೇಶನ್ ಕೂಡ ಹೊರಡಿಸಿರುವಂತದ್ದು. ಕೆಲವೊಂದಿಷ್ಟು ರೈತರು ಈ ಒಂದು ಯೋಜನೆ ಬೇಡ, ಫಲವತ್ತಾದಂತಹ ಭೂಮಿ ಇದೆ, ಹಾಗಾಗಿ ನಾವು ಯಾವುದೇ ಕಾರಣಕ್ಕೆ ನಾವು ಈ ಒಂದು ಯೋಜನೆಗೆ ಭೂಮಿಯನ್ನ ಕೊಡೋದಿಲ್ಲ ಅನ್ನೋಂಥದ್ದಾದ್ರೆ, ಮತ್ತೊಂದಿಷ್ಟು ಜನ ರೈತರುಗಳು ಈ ಒಂದು ಯೋಜನೆ ಬಂದ್ರೆ ನಮಗೆ ಅನುಕೂಲ ಆಗುತ್ತೆ, ಹಾಗಾಗಿ ನಾವೇ ಕೂಡ ಈ ಒಂದು ಜಮೀನನ್ನ ಕೂಡ ಕೊಡ್ತೀವಿ ಅನ್ನೋಂಥದ್ದು ಕೂಡ ಹೇಳ್ತಾರೆ. ಕೆಲವೊಂದಿಷ್ಟು ರೈತರು ಗ್ರಾಮಸ್ಥರನ್ನು ಕೂಡ ಮಾತಾಡ್ತೀನಿ. ಸರ್, ಈಗ ಎಲ್ಲ ವಿಚಾರ ತಮಗೆ ಗೊತ್ತು, ಬೈರಮಂಗಲದಲ್ಲಿ 1 ವರ್ಷದಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ರೈತರು ನಮಗೆ ಈ ಒಂದು ಯೋಜನೆ ಬೇಡ ಅನ್ನೋಂಥದ್ದು ಹೇಳ್ತಾರೆ. ಈಗ ನೀವೇನು ಹೇಳ್ತೀರಿ ಸರ್? ನಾವು ಈ ಯೋಜನೆ ಪರವಾಗಿದ್ದೀವಿ. ಈ ಯೋಜನೆ ನಮ್ಮ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ನಮಗೆ ಅತ್ಯುನ್ನತ ಪರಿಹಾರ ಮತ್ತು ಅನೇಕ ಸವಲತ್ತುಗಳನ್ನು ನೀಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಆ ಒಂದು ಕಾರಣದಿಂದ ನಾವೆಲ್ಲ ರೈತರುಗಳು, ನಾವು ಒಡೆರಳ್ಳಿ ಸರ್ವೆ ನಂಬರಲ್ಲಿ ನಮ್ಮ ಇಲ್ಲಿರೋ ರೈತರುಗಳದ್ದು ಒಂದು 40 ಎಕರೆ ಜಮೀನಿದೆ. ಈ ಎಲ್ಲ ಜಮೀನು ನಾವು ಸರ್ಕಾರಕ್ಕೆ ಏನು ಅಧಿಸೂಚನೆ ಹೊರಡಿಸವ್ರೆ ಅದ್ರ ಪರವಾಗಿ ನಾವು ಅಂತಿಮ ನೋಟಿಸ್ ಅನ್ನು ಕೂಡ ನಾವು ತಗೊಂಡಿದ್ದೀವಿ. ಈ ಯೋಜನೆಗೆ ನಾವು ಭೂಮಿ ಕೊಡಲು ಸಿದ್ಧ ಆಗಿದ್ದೀವಿ. ಈಗ ನಿಮ್ದು ಎಷ್ಟು ಎಕರೆ ಇದೆ ಸರ್? ಈಗ ನಂದು 6 ಎಕರೆ ಇದೆ. ಈ ಒಡೆರಳ್ಳಿ ಸರ್ವೆ ನಂಬರಲ್ಲಿ ನಂದು 6 ಎಕರೆ ಇದೆ. ನಾನು 6 ಎಕರೆ ಜಮೀನ ನಾನು ಕೊಡ್ತಾ ಇದ್ದೀನಿ. ಬಟ್ ನಾನು ಪರಿಹಾರವಾಗಿ ನಾನು ನಿವೇಶನ ತಗೊಳ್ತಾ ಇದ್ದೀನಿ. ಈ ಯೋಜನೆಗೆ ನಾನು ಒಬ್ಬ ಪಾರ್ಟ್ನರ್ಶಿಪ್ ಆಗಿ ಸೇರ್ಕೋತಾ ಇದ್ದೀನಿ. ಒಂದು ಅಡಿ ಜಾಗ ಅವ್ರು ಮಾಡ್ತಾ ಇದ್ದ ಲೇಔಟ್ 10,000 ರೂಪಾಯಿಗೆ ಹೋಗುತ್ತೆ. ಆವಾಗ ನನ್ನ 1 ಎಕರೆ ಬೆಲೆ 10 ಕೋಟಿ ರೂಪಾಯಿಗೂ ಮೀರಿ ಹೋಗುತ್ತೆ. ಈ 10 ಕೋಟಿ ರೂಪಾಯಿ ನಮ್ಗೆ ಇಲ್ಲಿ ಯಾರು ಕೊಡ್ತಾ ಇರಲಿಲ್ಲ. 70 ಲಕ್ಷಕ್ಕೆ 80 ಲಕ್ಷಕ್ಕೆ ಜಮೀನು ತಗೊಳ್ತಾ ಇದ್ರು. ನಾವು 1200 ಅಡಿ 6 ಬೋರ್ವೆಲ್ ಇದೆ. 6 ಬೋರ್ ಫೇಲ್ಯೂರ್ ಆದೋ, ಮರಗಳೆಲ್ಲ ಸುಳಿ ಒಣಗ್ತಾ ಇದ್ದೋ, ಇಲ್ಲಿ ವ್ಯವಸಾಯ ಮಾಡೋಕ್ಕೆ ಆಳುಗಳು ಯಾರು ಸಿಗ್ತಾ ಇಲ್ಲ. ಆ ಒಂದು ಕಾರಣದಿಂದ ನನಗೆ ವ್ಯವಸಾಯ ತುಂಬಾ ಕಷ್ಟ ಆಗಿತ್ತು. ಹಾಗಾಗಿ ಈ ಬೆಂಗಳೂರು ಹತ್ತಿರದಿಂದ ಡೆವಲಪ್ಮೆಂಟ್ ಬರೋದ್ರಿಂದ ನಮಗೆ ನಮ್ಮ ಮಕ್ಕಳಿಗೂ ಮುಂದೆ ಭವಿಷ್ಯಕ್ಕೆ IT-BT ಕಂಪ್ನಿಗಳು ಬರ್ತವೆ, ಒಳ್ಳೊಳ್ಳೆ ಉದ್ಯೋಗ ಅವಕಾಶಗಳು ಸಿಗ್ತವೆ, ಡೆವಲಪ್ ಆಗುತ್ತೆ. ಆ ಒಂದು ಅಭಿವೃದ್ಧಿ ಚಿಂತನೆಯಿಂದ ನಾವು ಸರ್ಕಾರಕ್ಕೆ ಭೂಮಿ ಕೊಡಲು ಸಿದ್ಧರಾಗಿದ್ದೀವಿ. ಸರ್, ಈಗ ನಿಮ್ದು ಎಷ್ಟು ಎಕರೆ ಇದೆ ಸರ್? ಈಗ ನೀವು ಒಪ್ಪಿದ್ರಾ ಹೇಗೆ ಸರ್? ಸರ್, ನಾವು ಅಕ್ವರ್ ಪರವಾಗಿ ನಾವು ಒಪ್ಪಿದ್ದೀವಿ. ಆದರೂ ಇವಾಗ ಇದೇ ನಮ್ದು ಸರ್ವೆ ನಂಬರ್ 411 ಮತ್ತು 331ರಲ್ಲಿ ಟೋಟಲಿ 6 ಎಕರೆ ಜಮೀನಿದೆ. ಈ ಜಮೀನು ಬಂದು ಒಣ ಭೂಮಿ, ಮಳೆ ಆಶ್ರಿತ ಭೂಮಿ ಆದ್ರಿಂದ ನಾವು ಮಳೆನೇ ಕಾಯ್ಕೋಬೇಕು. ಆದರೂ ಕೂಡ ನಾನು ಒಂದು ಬೋರ್ವೆಲ್ ಹಾಕ್ಸಿಕೊಂಡಿದ್ವಿ. ಆ ಬೋರ್ವೆಲ್ಲು ಈ ಮಳೆ ಕೈ ಕೊಟ್ಟಿದ್ದರಿಂದ ಅದು ಫುಲ್ಲು ಡ್ರೈ ಆಗೋಯ್ತು. ಆದರೆ ನಾವು ಹಂಗೂ ಒಂದು 5 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡು ಇವಾಗ PLD ಬ್ಯಾಂಕಲ್ಲಿ ಸಾಲ ತೀರಿಸ್ತಾ ಇದ್ದೀವಿ. ಮತ್ತು ನಮ್ಮ ಜಮೀನಿಗೆ ಹೋಗೋಕ್ಕೆ ಯಾವುದೇ ದಾರಿ ಇಲ್ಲ. ನಾವು ಈ ವ್ಯವಸಾಯ ಮಾಡೋಕ್ಕೆ ಅದು ಮಳೆ ನಂಬ್ಕೊಂಡು ವ್ಯವಸಾಯ ಮಾಡೋಕ್ಕೆ ಅದು ನಮ್ಗೆ ಸಾಧ್ಯವಿಲ್ಲ. ನಾವು ಭೂಮಿ ಕೊಡೋಕ್ಕೆ ನಮಗೆ ಒಪ್ಪಿಗೆ ಇದೆ. ಮತ್ತು ಇನ್ನೊಂದು ಏನಂದ್ರೆ, ನಾವು ಪರಿಶಿಷ್ಟ ಜಾತಿ ಆದ್ದರಿಂದ SCP TSP ಪ್ರಕಾರ ನಮ್ಮ ಜಮೀನು ಯಾರೂ ತಗೊಳ್ಳೋದಿಲ್ಲ. ಇವಾಗ ನಮಗೆ 2 ಹೆಣ್ಮಕ್ಳಿದ್ದಾರೆ, ಒಂದು ಗಂಡು ಮಗ ಇದ್ದಾನೆ, ಮತ್ತು ಇನ್ನು ನಮ್ಮ ಅಣ್ಣನಿಗೆ 3 ಜನ ಹೆಣ್ಮಕ್ಳಿದ್ದಾರೆ. ಇವಾಗ ನಾವು ಯಾವುದೇ ಈಗಿನ ಇದರೊಳಗೆ ವ್ಯವಸಾಯ ನಂಬ್ಕೊಂಡು ಇದುವರೆಗೂ 1 ರೂಪಾಯಿ ಸಂಪಾದನೆ ಮಾಡಿಲ್ಲ. ಈಗ ಇಡೀ ನಮ್ಮ ಬೆಂಗಳೂರು ಸುತ್ತಮುತ್ತ ಈ ಏನು ಇವಾಗ ಭೂಮಿ ಇದನ್ನು ಮಾರಿಬಿಟ್ಟು ಅಲ್ಲಿ ಧರಣಿ ಕೂತಿದ್ದಾರೆ. ಬರೀ ಕೇವಲ 10 ಲಕ್ಷ 20 ಲಕ್ಷಕ್ಕೆ ಕೊಟ್ಬಿಟ್ಟು ಧರಣಿ ಕೊಟ್ಬಿಟ್ಟು ಇವಾಗ ಅವರು ಅಲ್ಪ ಸ್ವಲ್ಪ ಉಳಿಕೆ ಜಮೀನು ಉಳಿಸ್ಕೋಬೇಕು ಹೋರಾಡ್ತಾ ಇದ್ದಾರೆ ಹೊರತು. ಆದರೆ ಇವಾಗ ಅತಿ ಹೆಚ್ಚು 2.5 ಕೋಟಿ ರೈತರಿಗೆ ದಳ್ಳಾಳಿ ಮುಖಾಂತರ ಮೋಸ ಆಗಬಾರ್ದು ಅಂದ್ಬಿಟ್ಟು ನಮ್ಮ DK ಶಿವಕುಮಾರ್ ಸಾಹೇಬರು ನಮಗೆ 2.5 ಕೋಟಿ ನಮಗೆ ಎಲ್ಲರಂತ ಸಮಾನವಾಗಿ ನಮ್ಗೆ ದುಡ್ಡು ಇದು ಕೊಡ್ತಿದ್ದಾರೆ. ಮರ ಗಿಡಗಳು ದುಡ್ಡು ಕೊಡ್ತಾ ಇದ್ದಾರೆ. ಮತ್ತು ಇವಾಗ ರೇಷ್ಮೆ ಮನೆಗೂ ದುಡ್ಡು ಕೊಡ್ತಾ ಇದ್ದಾರೆ.